ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ವರ್ಧಂತಿ ಪೂಜೆ ಆರಾಧನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ಈ ಪವಿತ್ರ ದಿನವು ಗುರು ಭಕ್ತರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಏಕೆಂದರೆ ಇದು ದಿನ ಪೂಜ್ಯ ರಾಘವೇಂದ್ರ ಸ್ವಾಮಿಯವರ ವರ್ಧಂತ ಮಹೋತ್ಸವ. ಈ ವರ್ಷ 431ನೇ ವರ್ಷದ ಮಹೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಅನೇಕ ವರ್ಷಗಳಿಂದ ನಾವು ರಾಯರ ಆರಾಧನೆ ಮಾಡುತ್ತಾ ಬಂದಿದ್ದೇವೆ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಜಾಗೃತಿಯಿಂದ ಕ್ರಮಬದ್ಧವಾಗಿ ಭಕ್ತಿಯಿಂದ ಮನೆಯಲ್ಲಿ ಆಚರಣೆ ಮಾಡಿದರೆ ನಮ್ಮ ಜೀವನದಲ್ಲಿ ಆಗುವಂತಹ ಅದ್ಭುತವಾದ ಬದಲಾವಣೆಯನ್ನು ನೋಡಬಹುದು. ಗುರು ರಾಯರ ಅನುಗ್ರಹ ಒಂದು ಕ್ಷಣ ಬಂದರೆ ಸಾಕು, ನಿಂತು ಹೋದ ಕೆಲಸಗಳು ಚಾಲನೆ ಪಡೆಯುತ್ತವೆ, ಮನಸ್ಸಲ್ಲಿನ ಗೊಂದಲಗಳು ದೂರವಾಗುತ್ತದೆ, ಮನೆಯಲ್ಲಿರುವ ಅಶಾಂತಿ ಶಮನವಾಗುತ್ತದೆ ಮತ್ತು ಜೀವನದಲ್ಲಿ ಹೊಸ ಬೆಳಕು ಕಾಣಿಸುತ್ತದೆ. ಆದ್ದರಿಂದ ಈ ಸಪ್ತಮಿ ದಿನವನ್ನು ಸಾಮಾನ್ಯ ದಿನದಂತೆ ಕಳೆಯದೆ ಭಕ್ತಿಯ ದಿನವನ್ನಾಗಿ ಮಾಡಿಕೊಳ್ಳಬೇಕು. ಬೆಳಿಗ್ಗೆ ನೀವು ಏನು ಮಾಡಬೇಕಂದ್ರೆ ಸೂರ್ಯೋದಯದ ಸಮಯದಲ್ಲಿ ಸುಮಾರು 6 ಗಂಟೆಯೊಳಗೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ದೇವರ ಮನೆಯೆಲ್ಲ ಸ್ವಚ್ಛಗೊಳಿಸಬೇಕು. ದೇಹದ ಶುದ್ಧಿಯ ಜೊತೆಗೆ ಮನಸ್ಸಿನ ಶುದ್ಧಿಯೂ ಮುಖ್ಯವಾಗಿರುತ್ತದೆ. ದೇವರ ಸಾನ್ನಿಧ್ಯಕ್ಕೆ ಒಳಗಿನ ಪವಿತ್ರವೇ ಮುಖ್ಯವಾಗಿರುತ್ತದೆ. ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ಊರ್ಧ್ವಪುಂಡ್ರ ಧಾರಣೆ ಮಾಡಿ ಕಲಶ ಮತ್ತು ತಟ್ಟೆ, ಹೂವು, ಮಂತ್ರಾಕ್ಷತೆ, ತೆಂಗಿನಕಾಯಿ, ಬಾಳೆಹಣ್ಣು ಇವೆಲ್ಲವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಸಾಧ್ಯವಾದರೆ ಪತಿ ಪತ್ನಿಯರು ಮಕ್ಕಳೊಂದಿಗೆ ಸೇರಿ ಈ ಆಚರಣೆ ಮಾಡಿದರೆ ಕುಟುಂಬದ ಏಕತೆ ಹೆಚ್ಚುತ್ತದೆ. ಇಲ್ಲದಿದ್ದರೆ ಒಬ್ಬರೇ ಮಾಡಿದರೂ ಗುರುರಾಯರ ಭಕ್ತಿಯನ್ನು ಮಾತ್ರ ನೋಡುವವರು. ಮೊದಲು ಆಚಮನ ಮಾಡಬೇಕು. ಭಗವಂತನ 24 ರೂಪಗಳನ್ನು ಅಂದರೆ ಕೇಶವ, ನಾರಾಯಣ, ಮಾಧವ ಇತ್ಯಾದಿ ದೇಹದಲ್ಲಿ ಚಿಂತನೆ ಮಾಡಬೇಕು. ಯಾಕೆಂದರೆ ನಮ್ಮ ದೇಹವೇ ದೇವಾಲಯ ಎಂಬ ಭಾವನೆ ಬರಬೇಕು. ನಂತರ ಗುರುರಾಯರ ಧ್ಯಾನ ಮಾಡಬೇಕು. ಭುವನಗಿರಿಯ ಅವತಾರ ರೂಪವನ್ನು, ಮಂತ್ರಾಲಯದ ಬೃಂದಾವನದಲ್ಲಿ ಯೋಗಾಸಕ್ತರಾಗಿ ಇರುವ ರೂಪವನ್ನು ಮತ್ತು ನಮ್ಮ ಹೃದಯದಲ್ಲಿ ರಕ್ಷಣೆ ಮಾಡುತ್ತಿರುವ ರೂಪವನ್ನು ಒಂದಾಗಿ ನಾವು ಮನಸ್ಸಿನಲ್ಲಿ ಚಿಂತಿಸಿ ದೇವರ ಮನೆಯಲ್ಲಿ ಆವಾಹನೆ ಮಾಡಬೇಕು. ನಾಮಲೇಖನ ಪುಸ್ತಕ ಇದ್ದರೆ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಶ್ರೀ ರಾಘವೇಂದ್ರ ಎಂದು 100 ಬಾರಿ ಜಪ ಮಾಡಿ ಆವಾಹನೆ ಮಾಡಬಹುದು. ಇಲ್ಲದಿದ್ದರೆ ಫೋಟೋ, ಅಷ್ಟದಳ ಕಮಲ, ರಂಗೋಲಿ ಅಥವಾ ಕಲಶದಲ್ಲಿಯೂ ಆವಾಹನೆ ಮಾಡಬಹುದು. ಮುಖ್ಯವಾದದ್ದು ಭಕ್ತಿ. ನಂತರ ಕಲಶದಲ್ಲಿ ಶುದ್ಧ ನೀರು ತುಂಬಿ ಹೂ ಹಾಕಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಅಧ್ಯಾಭಿಮಾನ ದೇವತೆಗಳನ್ನು ಚಿಂತನೆ ಮಾಡಿ ಆ ನೀರನ್ನು ಪವಿತ್ರಗೊಳಿಸಬೇಕು. ಮಂಡಿಯೂರಿ ಕುಳಿತು ಹಿ ಶ್ರೀ ರಾಘವೇಂದ್ರರ ನಾಮ ಮಂತ್ರೇಚ ಸರ್ವದಾ ಮಂತ್ರ ವೃಂದಾವನೆ ಸ್ಥಿತ್ವ ರಕ್ಷಮಾಂ ಕರುಣಾಕರ ಮಂತ್ರಾಲಯ ನಿವಾಸಿ ಶ್ರೀ ರಾಘವೇಂದ್ರರ ಇದಮರ್ಘ್ಯಂ 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 ಎಂದು 3 ಬಾರಿ ಹೇಳುತ್ತಾ ಅರ್ಘ್ಯವನ್ನು ಸಮರ್ಪಿಸಬೇಕು. ಅರ್ಘ್ಯ ನೀಡುವಾಗ ತಾವು ನಮ್ಮ ಮನೆಯಲ್ಲಿ ಸದಾ ವಾಸಿಸಬೇಕು. ನಮ್ಮ ಹೃದಯದಲ್ಲಿ ಸನ್ನಿಹಿತವಾಗಿರಬೇಕು. ನಮ್ಮ ಮನಸ್ಸಿಗೆ ಸತ್ಸಂಕಲ್ಪ ಕೊಡಬೇಕು ಎಂದು ಪ್ರಾರ್ಥನೆ ಮಾಡಬೇಕು. ಅರ್ಘ್ಯ ನಂತರ ಯಥಾಶಕ್ತಿ ಪಾದ ಪೂಜೆ ಮಾಡಿ ಹೂವು ಮತ್ತು ಮಂತ್ರಾಕ್ಷತೆ ಸಮರ್ಪಿಸಿ ದೀಪಾರಾಧನೆ ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಕೊನೆಯಲ್ಲಿ ಪಾಪಿನಾಂ ಅಗ್ರಗಣ್ಯೋಹಂ ದಯಾಳುನಾಂ ತ್ವಮಗ್ರಣಿ ತ್ವಾಂ ವಿನಾ ನಹಿ ಜಾನೇಣ್ಯಂ ಮಮ್ಯಾದ್ಯೋದ್ಧಾರ ಕಾರಣಮೆಂದು ಶರಣಾಗತಿ ಸಲ್ಲಿಸಬೇಕು. ಅಂದರೆ ನನ್ನ ಉದ್ಧಾರಕ್ಕೆ ತಾವೇ ಕಾರಣ ಎಂದು ಮನದಾಳದಿಂದ ಒಪ್ಪಿಕೊಳ್ಳಬೇಕು. ಈ ಆಚರಣೆಯ ಆಂತರಿಕ ಅರ್ಥವೇನೆಂದರೆ ನಾವು ದೇಹಕ್ಕೆ ಸಾಕಷ್ಟು ಸೇವೆ ಮಾಡುತ್ತೇವೆ, ಆದರೆ ಮನಸ್ಸು ಮತ್ತು ಆತ್ಮಕ್ಕೆ ಸೇವೆ ಮಾಡುವುದು ಮರೆಯುತ್ತೇವೆ. ಗುರುರಾಯರ ಮಾರ್ಗವೇ ಮನಃಶುದ್ಧಿಗೆ ದಾರಿ, ನಾಮಲೇಖನವೇ ಆತ್ಮಶುದ್ಧಿಗೆ ದಾರಿ. ಈ ದಿನದಿಂದಲೇ ನಾಮಮಂತ್ರ ಬರೆಯುವ ಸಂಕಲ್ಪ ಮಾಡಿದರೆ ಅದ್ಭುತ ಫಲ ದೊರೆಯುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಮೀಸಲಿಟ್ಟು ನಾಮಸ್ಮರಣೆ ಮಾಡಿದರೆ ಮನೆಯ ವಾತಾವರಣವೇ ಬದಲಾಗುತ್ತದೆ. ಯಾರು ಮನೆಯಲ್ಲಿ ರಾಯರ ವರ್ಧಂತಿ ಆಚರಿಸುತ್ತಾರೋ ಅವರ ಮನೆಯಲ್ಲಿ ಸದ್ವಾತಾವರಣ ನೆಲೆಸುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಧೈರ್ಯ ಮತ್ತು ಶಾಂತಿ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ದೈಹಿಕ ಅನುಭವಗಳು ಪ್ರಾರಂಭವಾಗುತ್ತವೆ. ಆದ್ದರಿಂದ ಈ ಸಪ್ತಮಿ ದಿನವನ್ನು ಭಕ್ತಿಯಿಂದ ಕ್ರಮಬದ್ಧವಾಗಿ ಮನಸಾರಿ ಆಚರಣೆ ಮಾಡಿ ಗುರುರಾಯರ ಅನುಗ್ರಹವನ್ನು ಜೀವನದಲ್ಲಿ ಸ್ಥಿರಗೊಳಿಸೋಣ. ನಮ್ಮಷ್ಟೇ ಅಲ್ಲ, ನಮ್ಮ ಕುಟುಂಬ, ನಮ್ಮ ಮುಂದಿನ ಪೀಳಿಗೆಗೂ ಈ ಭಕ್ತಿ ಪರಂಪರೆ ಸಾಗಲಿ. ರಾಯರ ವರ್ಧಂತಿ ದಿವಸ ಏನು ಮಾಡಬೇಕು ಅಂತ ಅನ್ನೋದಾದರೆ,
ರಾಘವೇಂದ್ರ ಸ್ವಾಮಿ ವರ್ಧಂತಿ ದಿನದಂದು ದೈಹಿಕ ಶುದ್ಧತೆಯನ್ನು ಮಾಡಿಕೊಂಡು, ಅಂದರೆ ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ದೇವರ ಕೋಣೆಯನ್ನು ಶುದ್ಧ ಮಾಡಿಕೊಳ್ಳಿ. ನಂತರ ದೇವರ ಕೊನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಅಲಂಕಾರ ಮಾಡಿಕೊಳ್ಳಿ. ಈ ದಿನ ರಾಯರ ಪೂಜೆಯನ್ನು ಮಾಡುವವರು ಕಡ್ಡಾಯವಾಗಿ ಊರ್ಧ್ವ ಪುಂಡ್ರ ಧಾರಣೆಯನ್ನು ಮಾಡಿಕೊಳ್ಳಬೇಕು, ಅಂದರೆ ರಾಯರ ಹಣೆಯ ಮೇಲಿರುವಂತೆ ನಾಮವನ್ನು ಹಾಕಿಕೊಳ್ಳಬೇಕು. ರಾಘವೇಂದ್ರ ಸ್ವಾಮಿಯ ಈ ಮಂತ್ರವನ್ನು ಪಠಿಸಬೇಕು. ಈ ದಿನದಂದು ರಾಯರನ್ನು ಪೂಜಿಸುವ ಸಮಯದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವ ಮಂತ್ರವನ್ನು ಪಠಿಸಬೇಕು. ಅಥವಾ ಓಂ ರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಇದು ನಿಮಗೆ ಶೀಘ್ರದಲ್ಲೇ ರಾಯರ ಅನುಗ್ರಹವನ್ನು ತರುತ್ತದೆ. ಹಾಗೂ ರಾಯರನ್ನು ನೀವು ಈ ದಿನ ಪತಿ ಪತ್ನಿಯಾಗಿ ಕುಳಿತು ಅಥವಾ ಕುಟುಂಬ ಸಮೇತರಾಗಿ ಕುಳಿತು ಪೂಜೆಯನ್ನು ಮಾಡಿ ಶ್ರೀಹರಿನಾರಾಯಣನ 24 ಅವತಾರಗಳನ್ನು ಮನಸ್ಸಿನಲ್ಲೇ ಸ್ಮರಿಸಬೇಕು. ರಾಯರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ರಾಯರ ಪಾದ ಪೂಜೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನು ಪಠಿಸಬೇಕು. ರಾಘವೇಂದ್ರ ಸ್ವಾಮಿ ವರ್ಧಂತಿ ದಿನವಾದ ಇಂದು ರಾಯರ ಪಾದಗಳನ್ನು ಪೂಜಿಸಿದ ನಂತರ ರಾಯರಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಬೇಕು ಅಥವಾ ರಾಯರ ನಾಮಗಳನ್ನು ಬರೆಯಬೇಕು. ರಾಯರ ಮಂತ್ರಗಳು ಹೀಗಿವೆ: ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ಸದ್ಗುರವೇ ನಮಃ, ಓಂ ನಮೋ ರಾಘವೇಂದ್ರಾಯ, ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನೋಡಿದ್ರಲ್ಲ, ರಾಘವೇಂದ್ರ ಸ್ವಾಮಿಗಳ ವರ್ಧಂತಿಯ ದಿವಸ ಏನು ಮಾಡಬೇಕು ಮತ್ತು ಪೂಜೆಯನ್ನು ಯಾವ ಥರನಾಗಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.